ಮನುಷ್ಯ ಯಾಕೆ ಅರಿಷಡ್ವರ್ಗಗಳನ್ನ ಮೀರೋದಕ್ಕಾಗೋದಿಲ್ಲ? ಪ್ರಪಂಚದಲ್ಲಿ ವಿರಾಗಿಗಳು, ವೈರಾಗಿಗಳು, ಸನ್ಯಾಸಿಗಳು ಯಾಕೆ ತುಂಬಾ ಕಡಿಮೆ? ಮನುಷ್ಯ ಪ್ರೀತಿ, ಪ್ರೇಮ ಅನ್ನೋ ಪಂಜರದ ಒಳಗೆ ಗಿಳಿಯಾಗಿ ಯಾಕೆ ಕುಳಿತು ಬಿಡ್ತಾನೆ? ಮನುಷ್ಯ ರೆಕ್ಕೆ ಇದ್ದರೂ ಹಾರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆ? ಮನುಷ್ಯ ಯಾಕೆ ಒಮ್ಮೊಮ್ಮೆ ಗೊಂದಲದ ಗೂಡಾಗ್ಬಿಡ್ತಾನೆ? ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು UR ಅನಂತಮೂರ್ತಿಯವರ ಪಂಜರದ ಗಿಳಿ ಕಥೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳಕ್ ಬಂದಿದ್ದೀನಿ. ಒಂದು ಒಳ್ಳೆಯ ಕತೆ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ, ಮನುಷ್ಯ ಅಂತಕ್ಕಂಥವನು ಪ್ರೀತಿ, ಪ್ರೇಮ ಅಂತಕ್ಕಂಥ ಒಂದು ಪಂಜರದ ಒಳಗೆ ಗಿಳಿಯಾಗಿ ಕುಳಿತು ಬಿಡ್ತಾನೆ. ರೆಕ್ಕೆ ಇದ್ದರೂ ಹಾರೋದಕ್ಕೆ ಸಾಧ್ಯ ಆಗದೇನೆ ಎಲ್ಲೋ ಒಂದು ಕಡೆ ಆ ಒಂದು ಪಂಜರದಲ್ಲೇ ಗಿಳಿಯಾಗಿ ತನ್ನ ಜೀವನವನ್ನ ಮುಗಿಸ್ಬಿಡ್ತಾನೆ. ಮನುಷ್ಯ ಅರಿಷಡ್ವರ್ಗಗಳನ್ನ ಮೀರೋಕಾಗ್ದೇನೆ ಚಡಪಡಿಸ್ತಾ ಇರ್ತಾನೆ. ನಮ್ಮ ದೇಶವನ್ನು ಹೊಂದಿಕೊಂಡಂತೆ ಪ್ರಪಂಚದಾದ್ಯಂತ ಈ ಸನ್ಯಾಸತ್ವವನ್ನು ಸ್ವೀಕರಿಸ್ತಕ್ಕಂಥವ್ರು, ವಿರಾಗಿ ಆಗ್ತಕ್ಕಂಥವ್ರು, ಬೈರಾಗಿಗಳಾಗ್ತಕ್ಕಂಥವ್ರು ತುಂಬಾ ಕಡಿಮೆ ಇರ್ತಾರೆ. ಯಾಕೆ ಇವೆಲ್ಲ ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನ ನೋಡುವಾಗ ಪಂಜರದ ಗಿಳಿ ಎಲ್ಲೋ ಒಂದ್ ಕಡೆ ಒಂದು ಉತ್ತಮವಾದ ಉದಾಹರಣೆ ಆಗುತ್ತೆ. ಮನುಷ್ಯ ಅರಿಷಡ್ವರ್ಗಗಳನ್ನ ಮೀರೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವನು ಮತ್ತೆ ಆ ಕಾಮನೆಗಳಿಗೆ, ಮತ್ತೆ ಆ ಬಯಕೆಗಳಿಗೆ, ಮತ್ತೆ ಲೋಭಗಳಿಗೆ, ಈ ಎಲ್ಲವುಗಳಿಗೆ ಮತ್ತೆ ಮತ್ತೆ ತುಡಿತಕ್ಕೆ ಒಳಗಾಗ್ಬಿಟ್ಟು ಮೀರುವ ಸಾಧ್ಯತೆ ಇದ್ರೂ ಕೂಡ ಮೀರ್ದೇನೆ ಮತ್ತೆ ಲೌಕಿಕ ಬದುಕಿಗೆ ಬಂದ್ಬಿಡ್ತಾನೆ. ಪಾರಮಾರ್ಥಿಕ ಬದುಕಿನ ಕಡೆಗೆ ಹೋಗಕ್ ಸಾಧ್ಯ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಲೌಕಿಕ ಬದುಕಿಗೆ ಬರ್ತಾನೆ. ಬುದ್ಧನೊಮ್ಮೆ ಎಲ್ಲವನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಾಗ ಇದ್ದು ಎಲ್ಲವನ್ನ ಕಳೆದುಕೊಂಡು ಹೋಗ್ತಕ್ಕಂತ ಸನ್ನಿವೇಶ ಕ್ರಿಯೇಟ್ ಆಯ್ತು ಅಂದ್ರೆ ಮನುಷ್ಯನು ಕೂಡ ಬುದ್ಧನಾಗುವ ಕಡೆಗೆ ಯೋಚನೆಯನ್ನು ಮಾಡಿದರೂ ಯಾಕೆ ಹೋಗೋಕಾಗ್ತಿಲ್ಲ? ಯಾಕೆ ಬೌದ್ಧಿಕತೆಯ ಕಡೆಗೆ ಮನುಷ್ಯ ಸಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ಬಹಳ ಅಚ್ಚುಕಟ್ಟಾಗಿ ಪಂಜರದ ಗಿಳಿ ಅಂತಕ್ಕಂಥ ಕಥೆಯಲ್ಲಿ ಕಟ್ಕೊಡ್ತಾ ಹೋಗ್ತಾರೆ UR ಅನಂತಮೂರ್ತಿ ಅವರು. ಇಲ್ಲಿ ಕಥೆಗಾರರು ಒಂದು 3 ಹಂತವನ್ನ ಕಟ್ಕೊಡ್ತಾರೆ ನಮ್ಗೆ. ಒಂದು, ಮನುಷ್ಯ ಪ್ರೀತಿ, ಪ್ರೇಮ, ಕರುಣೆ ಈ ಭಾವನೆಗಳಲ್ಲಿ ಸಂಪೂರ್ಣವಾಗಿ ಮುಳುಗ್ಬಿಡೋದು, ಅಂದ್ರೆ ಅರಿಷಡ್ವರ್ಗಗಳ ವಾಂಛೆಗೆ ಈಡಾಗ್ಬಿಡೋದು. ಮತ್ತೊಮ್ಮೆ ಇವೆಲ್ಲವನ್ನ ಮೀರಿ, ಈ ಲೌಕಿಕ ಬದುಕಿನ ಬಂಧಗಳನ್ನ ಮೀರಿ ನಾನು ಬೌದ್ಧಿಕನಾಗುವ ಕಡೆಗೆ, ಬುದ್ಧನಾಗುವ ಕಡೆಗೆ, ಅಲೌಕಿಕತೆ ಕಡೆಗೆ ಸಾಗುವ ಪ್ರಯತ್ನ ಮಾಡೋದು. ಇನ್ನು ಮತ್ತೊಂದು, ಈ ಎಲ್ಲ ಪ್ರಯತ್ನಗಳು ಪ್ರೀತಿ, ಪ್ರೇಮ ಅನ್ನೋ ಬಂಧನದ ಒಳಗಡೆ ಸಿಕ್ಕಾಕೊಂಡು ಅದರಿಂದ ಹೊರಗೆ ಹೋಗಕ್ ಆಗದೇನೆ ಮತ್ತೆ ಅದೇ ಒಂದು ಬಂಧನದಲ್ಲಿ ಸಿಕ್ಕಾಕೊಬಿಡೋದು. ಈ 3 ಹಂತಗಳನ್ನ UR ಅನಂತಮೂರ್ತಿ ಅವರು ಬಹಳ ಚೆನ್ನಾಗಿ ನಮ್ಮ ಮುಂದೆ ಕಟ್ಕೊಡ್ತಾರೆ. ಬನ್ನಿ ಅದನ್ನ ನೋಡ್ಬಿಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದೀನಿ. ಬನ್ನಿ ಹೋಗೋಣ. ಅದಕ್ಕೂ ಮುನ್ನ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಜನ ವ್ಯೂವರ್ಸ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ. ಆ ದಿಸೆಯಿಂದಾಗಿ ಮತ್ತೊಮ್ಮೆ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಮೂಲಕ ನನಗೆ ಸಪೋರ್ಟ್ ಮಾಡ್ತಾ ಮತ್ತೆ ಈ ತರದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೆ ಪ್ರೇರಣೆನ ನೀಡ್ತಾ ನೀವು ವಿಡಿಯೋನ ನೋಡ್ತೀರಾ ಅಂತ ಹೇಳ್ತಾ ಕಥೆಗೆ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ. ಕಥೆಯನ್ನ ಆರಂಭ ಮಾಡುವ ಮುನ್ನ UR ಅನಂತಮೂರ್ತಿ ಅವರ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಬಿಡೋಣ. UR ಅನಂತಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆಯ ಮೇಳಿಗೆ ಎಂಬ ಗ್ರಾಮದಲ್ಲಿ 1932ರಲ್ಲಿ ಜನಿಸ್ತಾರೆ. ಇವರು ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿಯನ್ನು ಪಡ್ಕೊಂಡು PhD ಕೂಡ ಪಡ್ಕೊಳ್ತಾರೆ. ಆನಂತರದಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡ್ತಾನೆ ಹಲವಾರು ಕೃತಿಗಳನ್ನ ನಮ್ಗೆ ಕೊಡ್ತಾರೆ. ಅವುಗಳಲ್ಲಿ ನಾವು ನೋಡೋದಾದ್ರೆ ಪ್ರಶ್ನೆ, ಮೌನಿ, ಕ್ಲಿಪ್ ಜಾಯಿಂಟ್, ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಮಾತು ಸೋತ ಭಾರತ, ಪ್ರಜ್ಞೆ ಮತ್ತು ಪರಿಸರ, ಹೀಗೆ ಹಲವಾರು ಕೃತಿಗಳನ್ನ ನಮ್ಗೆ ಕೊಡ್ತಾ ಬಂದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹಾಗೂ ಅತ್ಯುನ್ನತ ಪ್ರಶಸ್ತಿಯಾದಂತ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕುತ್ತದೆ ಅಂತಕ್ಕಂಥದ್ದು. ಇವರು 2014ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇದಿಷ್ಟು ಪರಿಚಯದೊಟ್ಟಿಗೆ ನಾನು ನೇರವಾಗಿ ಕತೆಗೆ ಹೋಗ್ಬಿಡ್ತೀನಿ, ಬನ್ನಿ ಅಂತಕ್ಕಂಥದ್ದು. ಕಥೆಗಾರರು ಕಥೆಯನ್ನ ಹೀಗೆ ಆರಂಭ ಮಾಡ್ತಾರೆ. ಬಯಕೆಯ ಅರಮನೆಯಲ್ಲೂ ಬೋಧಿ ವೃಕ್ಷದ ಸುಯಿಲು, ಹೀಗೆ ಆರಂಭ ಮಾಡ್ತಾರೆ. ಬಯಕೆಯ ಅರಮನೆಯಲ್ಲಿ ಬೋಧಿ ವೃಕ್ಷದ ಸುಯಿಲು. ಸುಯಿಲು ಅಂದ್ರೆ
ಉಸಿರಾಟ, ನಿಟ್ಟುಸಿರು, ದುಃಖದಿಂದ ಬಿಡುವ ಉಸಿರು, ಹೀಗೆಲ್ಲ ಅರ್ಥಗಳನ್ನು ಕೊಡುತ್ತೆ. ಇಲ್ಲಿ ಬುದ್ಧನ ಜೀವನ ಕ್ರಮವನ್ನ ಇಲ್ಲಿ ತೆಗೆದುಕೊಂಡು, ಬುದ್ಧನ ಬದುಕನ್ನ ಇಲ್ಲಿ ತೆಗೆದುಕೊಂಡು ಹೇಳ್ತಾ ಹೋಗ್ತಾರೆ. ಅರಮನೆ, ಅರಮನೆ ಅಂತ ಹೇಳಿದ್ರೆ ಅಲ್ಲಿ ಬಯಕೆಗಳಿರ್ತವೆ, ಭೋಗ ಜೀವನ ಇರುತ್ತದೆ. ಅಂತ ಒಂದು ಅರಮನೆಯಲ್ಲೂ ಕೂಡ ಬೋಧಿ ವೃಕ್ಷದ ಉಸಿರಾಟ ಆಯ್ತಂತೆ, ಬೋಧಿ ವೃಕ್ಷದ ಉಸಿರು ಬಂತಂತೆ. ಹಾಗಾದ್ರೆ ಬೋಧಿ ವೃಕ್ಷ ಜ್ಞಾನದ ಸಂಕೇತ, ಜ್ಞಾನವನ್ನ ಹರಸುವ ಸಂಕೇತ. ಅರಳಿ ಮರ ಜ್ಞಾನದ ಒಂದು ಸಂಕೇತ. ಆ ಹಿನ್ನೆಲೆಯಲ್ಲಿ ಬುದ್ಧನನ್ನ ಇಲ್ಲಿ ತೆಗೆದುಕೊಂಡು, ಬುದ್ಧ ಅಂತ ಅರಮನೆಯಲ್ಲಿ ಭೋಗ ಜೀವನದಲ್ಲಿ ಇದ್ದುಕೊಂಡು ಬುದ್ಧನಾಗುವ ಕ್ರಮ, ಜ್ಞಾನಿಯಾಗುವ ಕ್ರಮ, ಅದನ್ನ ಬಿಟ್ಟು ಹೊರಬರುವ ಕ್ರಮ ಇದೆಯಲ್ಲ, ಅಲ್ಲಿಂದ ಆರಂಭ ಮಾಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಬಯಕೆಯ ಅರಮನೆಯಲ್ಲಿ ಬೋಧಿ ವೃಕ್ಷದ ಉಸಿರಂತೆ. ಬಯಕೆಯ ಅರಮನೆ ಅಂತಿದು, ಆಸೆಯ ಅರಮನೆ, ಇಷ್ಟದ ಅರಮನೆ. ಇಂಥ ಅರಮನೆಯಲ್ಲಿ ಬೋಧಿ ವೃಕ್ಷ ಅಂದ್ರೆ ಬುದ್ಧನೆಡೆಗೆ ಸಾಗುವ, ಬೌದ್ಧಿಕತೆಯೆಡೆಗೆ ಸಾಗುವ, ಇಹಲೋಕದ ಕಟ್ಟುಪಾಡುಗಳನ್ನು ಬಿಟ್ಟು ಹೋಗುವ, ವೈರಾಗ್ಯದ ಕಡೆಗೆ ಹೋಗುವ ಉಸಿರು ಅಂತ ಹೇಳಿದ್ರೆ, ಬಯಕೆ ಇರ್ತಕ್ಕಂಥ ಜೀವಮಾನದಲ್ಲಿ ನಾವು ಬುದ್ಧನೆಡೆಗೆ ಹೋಗೋದು ಎಷ್ಟು ದೊಡ್ಡ ಕೆಲಸ ಆಗಿರ್ತದೆ. ನಾವು ವೈರಾಗ್ಯದ ಕಡೆಗೆ ಹೋಗೋದು ಮಹತ್ವದ ಕಾರ್ಯ ಆಗಿರ್ತದೆ. ಪ್ರೀತಿ ವೀಕ್ಷಕರೇ, ಕಥೆಯನ್ನ ಮುಂದುವರಿಸ್ತಾ 2 ವರ್ಷದ ಕೆಳಗೆ ನಿಮಿಷದಂತೆ ಸರಿದು ನಿಂತ 2 ವರ್ಷದ ಕೆಳಗೆ ಇಲ್ಲೇ ನಸು ಮೈಯುಬ್ಬಿಸಿ ಮಲಗಿದ ಈ ನುಣುಪು ಹೂ ಚೆಲ್ಲಿದ ಹಾದಿಯಲ್ಲೇ ನಡೆಯುತ್ತಿದ್ದಾಗ ಅಂತಾರೆ. ಅಂದ್ರೆ ಸುಮಾರು 2 ವರ್ಷದ ಹಿಂದೆ ಆದಂತ ಘಟನೆಯನ್ನ ನೆನ್ಸ್ಕೊಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಪ್ರಿಯತಮ ಪ್ರೇಯಸಿಯೊಟ್ಟಿಗೆ ಇದ್ದಂತ ಸಂದರ್ಭ 2 ವರ್ಷದ ಹಿಂದೆ ನಿರೂಪಕರು, ಕಥೆಗಾರರು ಈತನ ಬಗೆಗೆ ಈಗ ಹೇಳಿಕೊಡ್ತಾ ಇದ್ದಾರೆ. 2 ವರ್ಷದ ಹಿಂದೆ ಈತ ತನ್ನ ಪ್ರೇಯಸಿ ಒಟ್ಟಿಗೆ ಇದ್ದಂತೆ. ಎಲ್ಲೋ ಒಂದು ಕಡೆ ಬೆಣ್ಣೆಯಂತ ಚಂದಿರ ಆಕಾಶದಲ್ಲಿ ಬಹಳ ಚೆನ್ನಾಗಿ ಮಿನುಗ್ತಾ ಇದ್ದಾನೆ. ರಸ್ತೆಯಲ್ಲಿ ಹೂವು ಹಾಸಿದೆ, ಪ್ರಕೃತಿ ಅತ್ಯಂತ ಸುಂದರವಾಗಿ ಗೋಚರಿಸಿದೆ. ತಂಗಾಳಿ ಎಲ್ಲೋ ಒಂದು ಕಡೆ ಎಲೆಯನ್ನ ಸವರ್ಕೊಂಡು ಬಂದು ಇವ್ರಿಗೂ ಕೂಡ ತಟ್ತಾ ಇದೆ. ಇಂತಹ ಅದ್ಭುತ ವಾತಾವರಣದಲ್ಲಿ ಪ್ರಿಯತಮನೊಬ್ಬ ತನ್ನ ಪ್ರೇಯಸಿಯೊಡನೆ ಕಾಲವನ್ನ ಕಳೀತಾ ಇದ್ದಾನೆ. ಆ ಸಂದರ್ಭವನ್ನ ಚಿತ್ರಿಸ್ತಾ ಕೊಡ್ತಾ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಪ್ರಿಯತಮ ಆ ಪ್ರಿಯತಮೆಯ ಮುದ್ದು ಮುಖವನ್ನ ನೋಡದಂತೆ. ಅದೆಲ್ಲಿ ಅಂದ್ರೆ ದೊಡ್ಡ ವನ, ಕಾಡು ಅಂತ ಇಟ್ಕೊಳ್ಳೋಣ. ದೊಡ್ಡ ಕಾಡು, ಉದ್ಯಾನವನ ಬಹಳ ಚೆನ್ನಾಗಿದೆ. ಅಲ್ಲೊಂದು ಪುಟ್ಟ ಗುಡಿಸಲಂತೆ. ಆ ಗುಡಿಸಲಿನ ಎದುರಲ್ಲೇ ಒಂದು ಮಲ್ಲಿಗೆಯ ಮಂಟಪ, ಜೊತೆಗೆ ಆ ಗುಡಿಸಲ ಬಾಗಿಲ ಬಳಿಯಲ್ಲೇ ನೇತು ಹಾಕಿದ್ದಂತ ಒಂದು ಗಿಳಿಯ ಪಂಜರ. ನೋಡಿ, ಇವುಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪುಟ್ಟ ಗುಡಿಸಲು, ಗುಡಿಸಲ ಮುಂದೆ ಒಂದು ಮಲ್ಲಿಗೆಯ ಮಂಟಪ, ಮತ್ತೆ ಆ ಒಂದು ಗುಡಿಸಲ ಬಾಗಿಲಲ್ಲೇ ಒಂದು ಪಂಜರದ ಗಿಳಿ. ಗಿಳಿಯೊಂದು ಪಂಜರದೊಳಗಿದೆ ಅಂತ ಒಂದು ಪಂಜರದ ಗಿಳಿ. ಇದಿಷ್ಟನ್ನ ಬಹಳ ಚೆನ್ನಾಗಿ ಕಟ್ಕೊಡ್ತಾರೆ. ಒಂದು ಸಾಂಕೇತಿಕವಾಗೂ ಕೂಡ ಕಟ್ಕೊಡ್ತಾರೆ. ಪಂಜರದ ಗಿಳಿ ಅಂತಕ್ಕಂಥ ಕಥೆಯ ಟೈಟಲ್ಗೆ ಇದು ಒಗ್ಗುತ್ತೆ. ಆದಿಶನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ಹೀಗೆ ಒಂದು ವಿಶಾಲವಾದ ಸುಂದರವಾದ ಕಾಡಿನ ನಡುವೆ ಇದೊಂದು ಪುಟ್ಟ ಗುಡಿಸಲು, ಮಲ್ಲಿಗೆಯ ಮಂಟಪ, ಆ ಪಂಜರದ ಗಿಳಿ. ಇಷ್ಟನ್ನು ಇಟ್ಕೊಂಡು ನಮ್ಮ ಕಥೆಗಾರರು ಇಲ್ಲಿ ಇರ್ತಕ್ಕಂಥ ಕಥಾ ನಾಯಕನನ್ನ ಪರಿಚಯ ಮಾಡ್ತಾರೆ. ಆತನ ಹೆಸರು ರಾಮು. ಇನ್ನು ಕಥಾ ನಾಯಕಿಯನ್ನ ಪರಿಚಯ ಮಾಡ್ತಾರೆ. ಆಕೆ ಹೆಸರು ಕಾಮಾಕ್ಷಿ. ಹೆಸರನ್ನ ಬಹಳ ಚೆನ್ನಾಗಿ ಪ್ರತಿಧ್ವನಿಸುವಂತೆ ಇಟ್ಟಿದ್ದಾರೆ, ರಾಮು ಮತ್ತೆ ಕಾಮಾಕ್ಷಿ. ರಾಮ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರೀತಿ. ಕಾಮಾಕ್ಷಿ ಅಂದ್ರೆ ಗೊತ್ತಿದೆ, ಎಲ್ಲೋ ಒಂದ್ ಕಡೆ ಕಾಮನೆಗಳನ್ನ ಹೊರಸೂಸ್ತಕ್ಕಂಥದ್ದು, ಕಣ್ಣುಗಳಲ್ಲೇ ಪ್ರೇಮವನ್ನ ವ್ಯಕ್ತಪಡಿಸಿ ಸೆಳೀತಕ್ಕಂಥದ್ದು. ಹೀಗೆ ಎರಡನ್ನು ಕೂಡ ಬಹಳ ಸಾಂಕೇತಿಕವಾಗಿ ಬಳಸ್ತಾ ಹೋಗ್ತಾರೆ. ಇಂತಹ ಒಂದು ವಾತಾವರಣ, ಆ ಪುಟ್ಟ ಗುಡಿಸಲು ಕಾಮಾಕ್ಷಿಯದು. ಹೂದೋಟ, ಏಕಾಂತ, ಗಿಳಿಯ ಪಂಜರ, ಜೊತೆಗೆ ಸ್ವಾತಂತ್ರ್ಯ, ಯಾವ ಜನರ ಜಂಜಾಟವೂ ಇಲ್ಲಿಲ್ಲ. ಇವರಿಬ್ಬರು ಏಕಾಂತದಲ್ಲಿ ತನ್ಮಯರಾಗಿರ್ಬೋದು. ಇಂತಹ ವಾತಾವರಣದಲ್ಲಿ ಕಥೆಗಾರರು ಈ ಕಥೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಹೀಗೆ 2 ವರ್ಷದ ಹಿಂದೆ ಈ ಪ್ರಿಯತಮ ಪ್ರಿಯತಮೆ ಕಳೆದಂತ ಸಂದರ್ಭವನ್ನ ನಮ್ಗೆ ಹೇಳ್ತಾನೆ ಎಲ್ಲೋ ಒಂದು ಕಡೆ ಆ ಇಡೀ ವಾತಾವರಣದಲ್ಲಿರ್ತಕ್ಕಂಥ ಪರ್ವತಗಳು, ಗಿಡ ಮರಗಳು ಯಾವಾಗ್ಲೂ ಕೂಡ ಕರಿತಾ ಇದ್ವಂತೆ. ರಾಮು ರಾಮು ಅಂತ ಕರಿತಾನೇ ಇದ್ವಂತೆ. ಅಂದ್ರೆ ಕಾಮಾಕ್ಷಿಯ
ಸೆಳೆತ. ಪ್ರಕೃತಿಯೇ ಈ ರಾಮುವನ್ನ ಸೆಳೆದಂತೆ, ಸಂಪೂರ್ಣವಾಗಿ ಆ ವಾತಾವರಣವೇ ರಾಮುವನ್ನ ಸೆಳೆದಂತೆ. ಕಾಮಾಕ್ಷಿಯ ಆ ಮಧುರ ಸ್ವರ ಇಡೀ ಪ್ರಕೃತಿಯಿಂದ ಬಂದಂತಿತ್ತು. ರಾಮುವನ್ನ ಕೈ ಬೀಸಿ ಕರಿತಾ ಇತ್ತು. ಇಂಥ ವಾತಾವರಣ ಎಲ್ಲ ಒಂದ್ ಕಡೆ ಕಾಮಾಕ್ಷಿಯ ಜೊತೆನಲ್ಲಿ ಕಳೆದಂತ ದಿನಗಳು ನೆನಪಿಗೆ ಬರ್ತಾನೆ ಇದ್ದಾವೆ. ಬಿಟ್ಟಿರಲಾರವು ಅವು. ಒಮ್ಮೊಮ್ಮೆ ಕೇಳ್ತಾವಂತೆ, ಕಾಮಾಕ್ಷಿಯನ್ನ ನೀನು ಯಾಕೆ ಬಿಟ್ಟಿರುವೆ, ಯಾಕೆ ಕಾಮಾಕ್ಷಿಯ ಜೊತೆ ನೀನು ಹೋಗ್ತಾ ಇಲ್ಲ ಅಂತ ಮತ್ತೆ ಮತ್ತೆ ಕೇಳ್ತಾವಂತವು. ಕಾಮಾಕ್ಷಿ ಕರೆದಂತಾಗುತ್ತಂತೆ. ಆ ಇಡೀ ಬೆಟ್ಟಗಳೇ ರಾಮು ಅಂತ ಕರೆದಂಗಾಗುತ್ತಂತೆ. ಈ ಕಥಾ ನಾಯಕನಿಗೆ ಈ ವಾತಾವರಣಗಳೆಲ್ಲವೂ ಕೂಡ 2 ವರ್ಷದ ಹಿಂದೆ ನಡೆದಿದ್ರು ಈಗ ಭಾಸವಾಗ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಮತ್ತೆ ಮತ್ತೆ ಅವನಿಗೆ ಆ ಧ್ವನಿ ಪ್ರತಿಧ್ವನಿಸ್ತಾ ಇದೆ. ರಾಮು ಪ್ರತಿದಿನ ಕಾಮಾಕ್ಷಿಯ ಬಳಿಗೆ ಹೋಗುವಂತ ಸಂದರ್ಭದಲ್ಲಿ ಕಾಮಾಕ್ಷಿ ಆ ಪಂಜರದ ಗಿಳಿಯ ಪಕ್ಕದಲ್ಲೇ ನಿಂತು ಇವನಿಗಾಗಿ ಕಾಯ್ತಾ ಇರ್ತಾಳಂತೆ. ಬೆರಗು ಗಣ್ಣಿನಿಂದ ಕಾಯ್ತಾ ಇರ್ತಾಳಂತೆ. ರಾಮು ಬಂದ್ಯಾ, ರಾಮು ಬರ್ತಾ ಇದೀಯಾ ಅನ್ನೋ ಕಾತರದಿಂದ ಕಾಯ್ತಾ ಇರ್ತಾಳಂತೆ. ಓದು ತಕ್ಷಣ ಅಪ್ಪಿ ಮುದ್ದು ಮಾಡಿ ಪ್ರೀತಿಯ ಮಳೆ ಕರೀತಾಳಂತೆ. ಇಂಥ ಎಲ್ಲ ವಾತಾವರಣಗಳು ಇಂದು ನೆನಪಿಗೆ ಬರ್ತಾ ಇದ್ದಾವೆ. ರಾಮುವನ್ನ ಎಲ್ಲೋ ಒಂದ್ ಕಡೆ ಹಿಂಸಿಸ್ತಾ ಇದ್ದಾವೆ. ಈ ನೆನಪುಗಳು ಯಾಕೆ ಮತ್ತೆ ಮತ್ತೆ ನನ್ನನ್ನು ಕಾಡ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಇಂಥ ವಾತಾವರಣದಲ್ಲೇ ಎಲ್ಲೋ ಒಂದ್ ಕಡೆ ಒಂದು ರೀತಿಯಾದ ಯಾತನೆ ಉಂಟಾಗ್ಬಿಟ್ಟಿದೆ. ಯಾಕೆ ಇಷ್ಟು ಯಾತನೆ ಉಂಟಾಗ್ತಾ ಇದೆ, ನೋವಾಗ್ತಿದೆ ಅಂತ ಹೇಳಿದ್ರೆ, ರಾಮು ಇದೆಲ್ಲವನ್ನ ತೊರೆದು ಮತ್ತೊಂದರ ಕಡೆಗೆ ಯೋಚನೆ ಮಾಡೋಕ್ ಆರಂಭ ಮಾಡಿದ್ದಾನೆ. ಈ ಎಲ್ಲ ಲೌಕಿಕ ಸುಖಗಳಿಂದ ದೂರ ಹೋಗುವ ಮನಸ್ಸು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಈ ಯಾತನೆ ಅವನ್ ಹುಟ್ಕೊಬಿಟ್ಟಿದೆ. ಇಲ್ಲಿ ನಮಗೆ 2 ರೀತಿಯಾದ ಭಾವನೆ ಅವನೊಳಗಿದೆ. ಒಂದು, ಕಾಮಾಕ್ಷಿಯ ಮೃದು ಹೃದಯದೆಡೆಗೆ ಒಯ್ಯುವ ಹೂ ಚೆಲ್ಲಿದ ಹಾದಿ. ಇನ್ನೊಂದು, ಕಗ್ಗಲ್ಲಿನ ಕರಿಯೊಡಲಿಗೆ ಒಯ್ಯುವ ಕಲ್ಲು ಮುಳ್ಳು ತುಂಬಿದ ಕೊರಕಲು ಹಾದಿ. ನೋಡಿ, 2 ಹಾದಿ ಈ ರಾಮುವಿನ ಮುಂದೆ ಇದೆಯಂತೆ. ಒಂದು ಹೂ ಚೆಲ್ಲಿದ ಹಾದಿ, ಕಾಮಾಕ್ಷಿಯ ಕಡೆಗೆ ಹೋಗುವುದು. ಇನ್ನೊಂದು ಕಲ್ಲು ಮುಳ್ಳಿನ ಕಗ್ಗತ್ತಲೆಯ ಹಾದಿ, ಕೊರಕಲು. ಅಲ್ಲಿ ಹೋದ್ರೆ ತುಂಬಾ ಕಷ್ಟಗಳು ಎದುರಾಗ್ತವೆ. ಅವುಗಳನ್ನೆಲ್ಲ ದಾಟಿ ಹೋಗ್ಬೇಕಾಗತ್ತೆ. ಕಷ್ಟ ಇದೆ ಆ ದಾರಿ. 2 ದಾರಿ ಅವನ ಮುಂದೆ ಇದೆಯಂತೆ. ಒಂದು ಪ್ರೀತಿ ಪ್ರೇಮ ಅನ್ನೋ ಬಂಧನದ ಕಡೆಗೆ ಸೆಳೆಯುವ ಹಾದಿ, ಮತ್ತೊಂದು ಇವೆಲ್ಲವನ್ನ ತೊರೆದು ವೈರಾಗ್ಯದ ಕಡೆಗೆ ವೈರಾಗ್ಯ ಸಾಧಿಸುವ ಹಾದಿ. ಬಹಳ ಕಷ್ಟದ ಹಾದಿ. ಈ 2 ಕೂಡ ಅವನಲ್ಲಿ ಈಗ ಬಂದ್ಬಿಟ್ಟಿವೆ. ಯಾವ್ದು ಆಯ್ಕೆ ಮಾಡ್ಕೋಬೇಕು, ಯಾವ್ದು ಉತ್ತಮ ಅನ್ನೋ ಗೊಂದಲಕ್ಕೆ, ಯಾತನೆಗೆ ಸಿಲುಕ್ಬಿಟ್ಟಿದ್ದಾನೆ. ಕಥಾ ನಾಯಕನನ್ನ ಈ ಹಿನ್ನೆಲೆಯಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಬನ್ನಿ ಮುಂದೆ ಏನಾಯ್ತು ನೋಡೋಣ. ನಾನು ಆಲ್ರೆಡಿ ಹೇಳ್ದಂತೆ ಮೊದಲನೆಯ ಭಾಗ ಇದು. ಇವನು ತನ್ನ ಪ್ರೀತಿ ಪ್ರೇಮ ಅನ್ನೋ ಪ್ರಣಯದ ಒಳಗಡೆ ಮುಳುಗಿ ಅನಂತರದಲ್ಲಿ ಎದ್ದು ಬರುವ ಸನ್ನಿವೇಶವಿದು. ಈಗ ಮತ್ತೊಂದು ಕಡೆಗೆ ಇವನು ಹೊರಳ್ತಾ ಇದ್ದಾನೆ. ಅಂದ್ರೆ ವೈರಾಗ್ಯದ ಕಡೆಗೆ ಹೊರಳ್ತಾ ಇದ್ದಾನೆ. ಸಾಧ್ಯ ಇದೆಯಾ ನೋಡೋಣ ಬನ್ನಿ. ಇಲ್ಲಿ ಆ ಪರ್ವತ ಒಮ್ಮೊಮ್ಮೆ ಕೂಗ್ದಾಗತ್ತಂತೆ ಇವನಿಗೆ. ಆ ಇಡೀ ವಾತಾವರಣವೇ ರಾಮು ಅಂದಂಗಾಗತ್ತಂತೆ. ಅಲ್ಲೆಲ್ಲೋ ಒಂದ್ ಕಡೆ ಪಂಜರದ ಗಿಳಿ, ಸ್ವಾತಂತ್ರ್ಯ, ಏಕಾಂತದ ಜೀವನ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕರೆದಂಗಾಗುತ್ತಂತೆ. ಹೇಳ್ತಾರೆ, ಸ್ವಾತಂತ್ರ್ಯ, ಎಲ್ಲಿಯ ಸ್ವಾತಂತ್ರ್ಯ? ಗಿಣಿಯ ಪಂಜರ. ಓಹೋ, ಪಂಜರದ ಗಿಳಿ, ಗಿಣಿಯ ಪಂಜರ ಅಲ್ಲ, ಪಂಜರದ ಗಿಣಿ ಅಂದ್ರೆ ಪಂಜರದ ಒಳಗಿರ್ತಕ್ಕಂತ ಗಿಣಿ, ಗಿಣಿಯ ಮೇಲಿರ್ತಕ್ಕಂಥ ಪಂಜರ ಅಲ್ಲ, ಪಂಜರದ ಒಳಗಿರ್ತಕ್ಕಂಥ ಗಿಣಿ. ಮನುಷ್ಯ ಹೀಗೆಲ್ಲ ಆಗ್ತಾನೆ. ಈಗೆಲ್ಲೋ ಒಂದ್ ಕಡೆ ಈ ಸ್ವಾತಂತ್ರ್ಯ ಅನ್ನುವ ಸಂದರ್ಭದಲ್ಲಿ ಈ ಪಂಜರದ ಗಿಳಿಗೆ ಸ್ವಾತಂತ್ರ್ಯವಿದೆಯೇ ಹೇಗೆ ಅನ್ನೋ ಪ್ರಶ್ನೆಯನ್ನ ಕಥಾ ನಾಯಕ ಹಾಕೊಳ್ತಾ ಇದ್ದಾನೆ. ನಿರೂಪಕರು ಅತ್ಯಂತ ಗಂಭೀರವಾಗಿ ಇದನ್ನ ಅವನಿಗೆ ಹೇಳ್ತಾ ಹೋಗ್ತಾರೆ. ಸರಿ, ಹಾಗಾದ್ರೆ ಈ ಪಂಜರದ ಗಿಳಿ ಎಲ್ಲೋ ಒಂದ್ ಕಡೆ ಒಮ್ಮೊಮ್ಮೆ ಕರೆದಾಗತ್ತಂತೆ. ರಾಮು ಕಾಮಾಕ್ಷಿಯನ್ನ ಕರೆದಂಗಾಗತ್ತಂತೆ. ಸರಿ, ಹೀಗೆ ಒಂಥರ ಗೊಂದಲ ಉಂಟಾಗ್ತಾ ಹೋಗ್ತಾ ಇದೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾವ ಕಡೆಗೆ ಇವನು ಸಾಗ್ಬೇಕು, ಗೊತ್ತಾಗ್ತಾ ಇಲ್ಲ. ತುಂಬಾ ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಈತ ಕಥಾನಾಯಕ ಹೀಗೆ ಗೊಂದಲಕ್ಕೆ ಒಳಗಾಗಿದ್ರೆ ಇವನ ಬಿಸಿಯ ಅಪ್ಪುಗೆಯನ್ನ, ಇವನ ಪ್ರೀತಿಯ ಧಾರೆಯನ್ನ ಅನುಭವಿಸ್ತಂತ ಕಾಮಾಕ್ಷಿ ಮತ್ತೊಂದು ಕಡೆ ಆ ಗುಡಿಸಿಲಿನಲ್ಲಿ ಇವನದೇ ನೆನಪಿನಲ್ಲಿ ಕಾಲ ಕಳೀತಾ ಇದ್ದಾಳೆ. ಎಂದಿನಂತೆ ರಾಮು ಬರುವುದನ್ನ ನೋಡ್ತಾ ಇದ್ದಾಳೆ. ಈಗ ಬರ್ತಾನೇನೋ, ಈ ಸಮಯಕ್ಕೆ ಬರ್ತಾನೇನೋ, ಈಗ ಬಂದ್ಬಿಟ್ನೇನೋ ಅಂತಕ್ಕಂತ ಕಾತರದಿಂದ ಕಾಯ್ತಾನೇ ಇದ್ದಾಳೆ. ಮಗ್ಗಲು ಒರಳಿಸಿದರೆ ರಾಮುವುದೇ ನೆನಪು. ಸಂಪೂರ್ಣ ರಾಮುವಿನಲ್ಲೇ ಈಕೆ ಮುಳುಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪಂಜರದ ಗಿಣಿ ಹೊರಗಿನಿಂದಲೇ ಕಾಮು ಎಂದು
ಮಾರುತ್ ತರ ಕೊಟ್ಟಿತ್ತಂತೆ. ಅಂದ್ರೆ ರಾಮು ಬಂದಿಲ್ಲ. ಈ ಪಂಜರದ ಗಿಳಿ ಕಾಮಾಕ್ಷಿಯನ್ನ ಸಂಬೋಧಿಸ್ತಾ ಇದೆ. ಬಾರದ ರಾಮುವನ್ನ ನೆನೆಸಿಕೊಳ್ತಿರ್ತಕ್ಕಂತ ಈ ಕಾಮಾಕ್ಷಿ ಒಮ್ಮೆಲೆ ಯೋಚನೆ ಮಾಡ್ತಾ ಇದ್ದಾಳೆ, ಯಾಕೆಂದು ಬರ್ಲಿಲ್ಲ ರಾಮು? ಏನಾಯ್ತ ಆತನಿಗೆ? ಪ್ರೇಮ ದೇವತೆ ನಿಷೇಧಿಸಿದ ಯಾವ ಮರದ ಹಣ್ಣು ತಿಂದು ಬಂದ ಅವನು? ಅಂದ್ರೆ ಇದುವರೆಗೆ ನಾನು ಕೊಟ್ಟಂತ ಪ್ರೀತಿ ಅವನಿಗೆ ಕಡಿಮೆ ಆಗಿದೆಯಾ? ಈ ಪ್ರೇಮ ದೇವತೆ ಬಂಧನದಲ್ಲಿದ್ದಂತ ಇವನು ಇವತ್ತು ಮತ್ತೊಂದು ಹಣ್ಣನ್ನ ತಿಂದಿದನ? ಮತ್ತೊಂದು ಭಾವನೆಯಲ್ಲಿ ಅವನು ಸಿಲುಕಿದನ? ಈ ಕಡೆ ಅವನು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನನ್ನಲ್ಲಿಗೆ ಬರೋದಕ್ಕೆ ಅವನಿಗೆ ಮನಸ್ಸಿಲ್ವಾ? ಈ ಎಲ್ಲ ಭಾವನೆಗಳನ್ನ ಕಾಮಾಕ್ಷಿ ತಾಳ್ತಾ ಇದ್ದಾಳೆ. ಹೇಳ್ತಾಳೆ, ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನ್ನು. ಅಂದ್ರೆ ಲೇಖಕರು ಈ ವಾಕ್ಯವನ್ನ ಬಳಸ್ತಾ, ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನ್ನು, ಯಾವ ಬೃಂದಾವನ ಅವನನ್ನ ಸೆಳ್ಕೊಂಡು ಹೋಗ್ಬಿಡ್ತು, ಈ ಬೃಂದಾವನದಲ್ಲೇ ನನ್ನನ್ನ ಹೊರತು ಮತ್ತೇನನ್ನು ಕಾಣದ ರಾಮು ಇವತ್ತು ಮತ್ತೊಂದು ಬೃಂದಾವನದ ಕಡೆಗೆ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಏನಾಯ್ತು? ಯಾಕೀಗಾಯ್ತು ಅನ್ನೋ ಗೊಂದಲದಲ್ಲೂ ಕೂಡ ಕಾಮಾಕ್ಷಿ ಕಾಲವನ್ನ ನುಗ್ತಾ ಇದ್ದಾಳೆ. ಅಂತ ಸಂದರ್ಭದಲ್ಲೇ ಮಲ್ಲಿಗೆಯ ಮಂಟಪದ ಬಳಿ ಹೆಡೆಯಾಡಿಸಿದ ಹಾವು ಒಂದು ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಆ ಹಾವು ಬಂದ ಸಂದರ್ಭ ಎಲ್ಲೋ ಒಂದು ಕಡೆ ಮಲ್ಲಿಗೆಯ ಮಂಟಪದಲ್ಲಿ ಹಾವು ಬರುವುದು, ಸುಂದರವಾದ ವಾತಾವರಣದಲ್ಲಿ ಈ ಒಂದು ಕಾಮನೆಯನ್ನ ಕೆದಕ್ತಕ್ಕಂಥ ಹಾವು ಬರುವುದು ಹೇಗೆ ಸಾಧ್ಯ? ಅವಳಿಗೆ ಆಗ ಅನ್ನಿಸ್ತಾ ಇದೆಯಂತೆ, ಜೀವಕ್ಕೆ ಜೀವ ಕೊಡುವ ಜೀವಕ್ಕೆ ಏನಾಯ್ತಿಂದು? ಯಾಕೆ ಈ ವಾತಾವರಣ ನನ್ನ ಮುಂದೆ ಬಂದು ನಿಲ್ತಾ ಇದೆ ಅಂತಕ್ಕಂಥ ಭಾವನೆ ಈ ಕಾಮಾಕ್ಷಿಯು ಕೂಡ ಬಂದು ಹೋಗ್ತಾ ಇದೆ. ಕೊನೆಗೆ ಇತ್ತ ಕಡೆ ರಾಮು ಗೊಂದಲಕ್ಕೆ ಒಳಗಾಗಿದ್ದಂತವನು ನಿಟ್ಟುಸಿರನ್ನ ಬಿಡ್ತಾ ಇದ್ದಾನಂತೆ. ಏನಾಯ್ತು ಇವತ್ತಿಗೆ? ಏನಾಗ್ತಾ ಇದೆ ನನಗೆ? ಇಂದು ಚೆಲುವಿನ ಪುತ್ಥಳಿಯಾದ ಕಾಮಾಕ್ಷಿಯ ಮುದ್ದು ಕೆನ್ನೆಯನ್ನ, ಬೆಳಕು ತುಂಬಿದ ಕಣ್ಣನ್ನ, ಅಮೃತಮಯ ತುಟಿಯನ್ನ ನಾಳೆ ಕ್ರಿಮಿಕೀಟಗಳು ಉಣ್ಣುತ್ತವೆ. ಸಾವಿನ ಕೋರೆ ದಾಡೆಯ ಮೇಲೆ ಕುಣಿದು ಮೆರೆಯುವ ಸೌಂದರ್ಯದ ಆಯಸ್ಸೆಷ್ಟು ಅನ್ನಿಸ್ಬಿಟ್ಟಿದೆ ಅವನಿಗೆ. ಇವತ್ತಿನ ಈ ಎಲ್ಲ ವಾತಾವರಣಗಳು ಕೂಡ ಮುಂದೆ ಹೀಗೆ ಇರ್ಲಿಕ್ಕೆ ಸಾಧ್ಯ ಇದೆಯೇ? ಇಡೀ ಆಯಸ್ಸಲ್ಲಿ ಈ ಒಂದು ಕಾಮಾಕ್ಷಿಯ ಸೌಂದರ್ಯ ಹಾಗೆ ಇರ್ಲಿಕ್ಕೆ ಸಾಧ್ಯ ಇದೆಯೇ? ಮುಂದೆ ಮಣ್ಣಲ್ಲಿ ಮಣ್ಣಾಗುವ ದೇಹ ಏನೇನಾಗ್ಬೋದು? ಈ ಎಲ್ಲ ವಾತಾವರಣಗಳು ಈ ರಾಮುವಿಗೆ ಇವತ್ತು ಬಂದು ಕಾಡ್ತಾ ಇದೆ. ಮುಂದುವರೆದು ಹೇಳ್ತಾರೆ, ತರುಣರು ಕ್ಷಯಪೀಡಿತರಾಗಿ, ಮುದುಕರು ಜರಾಶೀರ್ಣರಾಗಿ, ದುಃಖಿಗಳು ತಾವೇ ಮೈ ಮೇಲೆ ಮಣ್ಣೆಳೆದು ಮರಣ ಮುಖರಾಗುವ ಈ ಜಗತ್ತಲ್ಲಿ ಶಾಂತಿಯಲ್ಲಿ, ಸುಖವೆಲ್ಲಿ, ತೃಪ್ತಿಯಲ್ಲಿ, ಎಲ್ಲಿ ಎಲ್ಲಿ ಅನ್ನುವ ಭಾವ ರಾಮುವಿಗೆ ಇಂದು ಕಾಡ್ತಾ ಇದೆ. ಯಾವಾಗ ಈ ಒಂದು ಕಾಡುವಿಕೆ ರಾಮುವಿನಲ್ಲಿ ಆರಂಭ ಆಯ್ತೋ, ಕಣ್ಣು ಜ್ವಾಲಾಮುಖಿಯಾಗಿ ಹುಡುಕುತ್ತಿತ್ತು. ಎಲ್ಲಿ 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 ಜ್ವಾಲಾಮುಖಿಯಂತೆ ಕಣ್ಣು ಹುಡುಕ್ತಾ ಇದೆಯಂತೆ. ಶಾಂತಿ ಎಲ್ಲಿ? ಈ ಮನುಷ್ಯನಿಗೆ ನೆಮ್ಮದಿ ಎಲ್ಲಿ ಅಂತಕ್ಕಂತ ಒಂದು ಜ್ವಾಲಾಮುಖಿ ಹತ್ತುಕೊಂಡು ಇವನಲ್ಲಿ ಹುಡುಕಾಟವನ್ನ ಆರಂಭ ಮಾಡಿದೆ. ಅಂದ್ರೆ ಅರಿಷಡ್ವರ್ಗಗಳ ನೆತ್ತಿಯ ಮೇಲೆ ಈಜಾಡುತ್ತಿದ್ದ ರಾಮುವಿಗೆ ಇಂದು ವೈರಾಗ್ಯ ಅಂತಕ್ಕಂಥದ್ದು ಬಂದು ಅಪ್ಪಳಿಸಿ ಆ ಕಡೆಗೆ ಮನಸ್ಸು ಮಾಡುವಾಗ ತಾನು ಅನುಭವಿಸಿದ ಈ ವಾತಾವರಣವನ್ನು ಕೂಡ ಬಿಡಲಾಗದೆ ಮತ್ತೆ ಆ ಕಡೆಗೆ ಹೋಗಲೂ ಆಗದೆ ಬಹಳ ಸಂದಿಗ್ಧತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಂಜೆ ಪರ್ವತ ಕರೆದು ಹೇಳಲಿಲ್ಲವೇ? ಪರ್ವತದ ನೀರವ ನೆತ್ತಿಯ ತುದಿಯಲ್ಲಿ ಕಾವಿ ತೊಡಿಗೆಯುಟ್ಟು ಮುಗಿಲ ರೂಪ ಒಂದು ಸುಳಿಯಲಿಲ್ಲವೇ ಅಂತಾರೆ ನಿರೂಪಕರು. ಅಂದ್ರೆ ರಾಮುವಿನಲ್ಲಾಗ್ತಕ್ಕಂತ ಭಾವನೆಗಳನ್ನು ಈ ಮಾತುಗಳಿಂದ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಕಾವಿಯ ಕಡೆಗೆ ನಿನ್ನ ಮನಸ್ಸು ತುಡಿಯಲಿಲ್ಲವೇ ಎಂಬ ಪದವನ್ನ ಬಳಸ್ತಾ ಹೋಗ್ತಾರೆ. ಅಂದ್ರೆ ವೈರಾಗ್ಯದ ಕಡೆಗೆ ಇವನು ಹೋಗ್ಬೇಕು, ಅದು ಕರೀಲಿಲ್ವೇ? ಸಾಧ್ಯ ಆಗ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಮತ್ತೊಂದು ಕಡೆ ಸೌಂದರ್ಯದ ನಿಧಿಯೇ ಆಗಿರತಕ್ಕಂತ ಕಾಮಾಕ್ಷಿಯ ಬೆಚ್ಚಗಿನ ಹಪ್ಪುಗೆಯನ್ನ ತೊರೆದು ಹೋಗುವುದು ಸಾಧ್ಯ ಆಗ್ತಾ ಇಲ್ವಾ? ದೂರ 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 ಹೋಗುವುದು ಸಾಧ್ಯ ಆಗ್ತಾ ಇಲ್ವಾ? ಯಾಕಿದು? ಹೇಗಿದು? ಆ ತ್ರಾಣ ರಾಮುವಿನಲ್ಲಿಲ್ಲವೇ ಈಗ? ಹೀಗೆ ಪ್ರತಿಯೊಂದು ಅಂಶಗಳು ಅವನೊಳಗಡೆ ಬಂದು ಒಂದು ಯಾತನೆಯನ್ನ ಉಂಟು ಮಾಡ್ತಾ ಇದ್ದಾವೆ. ವಾಮನನಂತಿದ್ದ ಪ್ರಕೃತಿ ಈಗ ತ್ರಿವಿಕ್ರನ ರೂಪದಲ್ಲಿ ಅವನನ್ನ ತುಳಿತಾ ಇದೆ. ಯಾವ ಪ್ರಕೃತಿ ಅವನನ್ನ ಅತ್ಯಂತ ಸುಂದರವಾಗಿ ಒಂದು ಸ್ವರ್ಗವನ್ನೇ ಸೃಷ್ಟಿಸಿತ್ತೋ ಇವತ್ತು ಅದು ಹಿಂಸೆಯನ್ನ ಕೊಡ್ತಾ ಇದೆ. ಯಾಕೆ ನೀನು ಆ ಕಡೆಗೆ ಹೋಗಕ್ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದೆ. ಹೀಗೆ ಬದುಕಿನ ಬಡತನಗಳು, ರೋಗ, ರುಜಿನ, ಹಸಿವು, ಸಂಕಟ, ಹೃದಯದ ತಟವಟ ಎಲ್ಲವೂ ಕೂಡ ಈ ಭವಬಂಧನದ ಒಳಗಡೆ ಒಂದು ಕ್ರೂರ ಪಾಶವಾಗಿ ಕಾಣಿಸ್ತಾ ಇದೆ. ಯಾಕಿದು? ಈ ಜೀವನದಲ್ಲಿ ಇದಕ್ಕಿಂತ ಹೊರತಾದದ್ದು ಮತ್ತೊಂದಿದೆಯಲ್ಲ?
ಸಾಗ್ಬೋದಲ್ಲ, ಲೌಕಿಕ ಬದುಕಿನ ಈ ಬಂಧನಗಳನ್ನ ಮೀರಿ ಹೋಗ್ಬೋದಲ್ಲ, ವೈರಾಗ್ಯದ ಕಡೆಗೆ ಹೋಗ್ಬೋದಲ್ಲ ಎಂಬ ಭಾವನೆ ಅವನಲ್ಲಿ ಬಂದು ಬಂದು ಚುಚ್ಚುತ್ತಾ ಇದೆ. ಇಷ್ಟೆಲ್ಲ ಹಿಂಸೆಗಳ ಜೊತೆಗೆ ಕಾಮಾಕ್ಷಿಯನ್ನ ಒಮ್ಮೆ ನೆನೆದುಕೊಂಡರೆ, ಕಾಮಾಕ್ಷಿ ನನ್ನನ್ನೇ ನಂಬಿದ ಹೆಣ್ಣು, ಕಾಮಾಕ್ಷಿ ನನ್ನ ಮೇಲೆ ಇಟ್ಟಂತ ಪ್ರೀತಿ ಅಪಾರ. ಇಂಥ ಒಂದು ಮುಗ್ಧ ಕಾಮಾಕ್ಷಿಗೆ, ಕೈ ಹಿಡಿದ ಚೆಲುವಿನ ಪುತ್ಥಳಿ ಅಬಲೆ ಕಾಮಾಕ್ಷಿಗೆ, ಮುದ್ದು ಮುಖದ ಕಾಮಾಕ್ಷಿಗೆ ಹೀಗೆ ಬಿಟ್ಟೋಗೋದು? ಆಕೆ ಯಾವಾಗಲೂ ರಾಮು ರಾಮು ಎಂದೇ ಜಪಿಸುತ್ತಾಳೆ. ಕಾಮು ಕಾಮು, ಇಂಥ ಕಾಮಾಕ್ಷಿಯನ್ನ ಹೇಗೆ ಬಿಟ್ಟೋಗುವುದು? ಹೇಗೆ ಬಿಟ್ಟೋಗ್ತಕ್ಕಂತ ಮನಸ್ಸು ಮಾಡುವುದು? ಈ ಭಾವನೆಗಳಲ್ಲೇ ಕಾಮಾಕ್ಷಿಯನ್ನ ಬಂದು ಸೇರಿದಾನೆ. ರಾಮು ಬಂದ ಮೇಲೆ ಆಕೆ ನಿದ್ರೆ ಹೋಗಿದ್ದಾಳೆ. ಆತನ ನೆನಪಿನಲ್ಲೇ ಇದ್ದಂತ ಕಾಮಾಕ್ಷಿ ಈಗ ನಿದ್ರೆ ಹೋಗಿದ್ದಾಳೆ. ಆಕೆ ನಿದ್ರೆ ಹೋದ್ಲು. ಆಕೆ ರಾಮು ನನ್ನಲ್ಲೇ ಇರುತ್ತಾನೆ ಅನ್ನೋ ಭಾವನೆಯಲ್ಲಿ ತಾನು ನಿದ್ರೆಗೆ ಜಾರಿದಳು. ಇತ್ತ ಕಡೆ ರಾಮುಗೆ ಅನ್ನಿಸ್ತಾ ಇದೆ, ಮುಗ್ಧ ಕೋಮಲ ಹೃದಯಿ ಕಾಮಾಕ್ಷಿ ಅವಳೇನು ತಪ್ಪು ಮಾಡಿದ್ದಾಳು? ಯಾಕೆ ಈ ಚೆಲುವಿಗೆ ಶಿಕ್ಷೆ? ಹೆಣ್ಣು ಜೀವದ ತಾರುಣ್ಯ 100 ರೀತಿ ಸಿಂಗರಿಸಿಕೊಂಡು ಗಂಡು ಜೀವವನ್ನು ಕರೆಯುತ್ತದೆ. ಸೃಷ್ಟಿಯ ಶಕ್ತಿ ಕಾಮಾಕ್ಷಿಯ ಸೌಂದರ್ಯವಾಗಿ ಕರೆಯುತ್ತದೆ. ಇಂಥ ಕಾಮಾಕ್ಷಿಗೆ ಯಾಕೆ ಶಿಕ್ಷೆ? ಎಲ್ಲೋ ಒಂದು ಕಡೆ ಈ ಭಾವನೆ ಅವನಿಗೆ ತಕ್ಷಣದಲ್ಲಿ ಮೂಡಿದರೂ ಕೂಡ ಮತ್ತೊಂದು ಕ್ಷಣ ಕಾಲದಲ್ಲಿ ವೈರಾಗ್ಯದ ಕಡೆ ಯೋಚನೆ ಬರುತ್ತೆ. ಅನ್ಕೊಳ್ತಾನೆ, ಈ ತಿಮಿರದ ಪಾತಾಳಕ್ಕೆ ಮತ್ತೆ ನಾನು ಹೋಗ್ಬೇಕಾ? ಈ ಕತ್ತಲೆಯ ಪಾತಾಳದಲ್ಲಿ ನಾನು ಇನ್ನೂ ಕೂಡ ಈಜಾಡ್ಬೇಕಾ? ಸೃಷ್ಟಿಯ ಮಾಯಾ ಲೀಲೆಗೆ ಬಲಿಯಾಗಿ ಕತ್ತಲಿನ ಮಡುವೆಗೂ ಧುಮುಕಬೇಕಾ ನಾನು? ಇಷ್ಟು ಸಂಕಟಗಳು, ಕಷ್ಟಗಳು, ದುಃಖಗಳು ಇರುವಂತ ಈ ಒಂದು ಲೌಕಿಕ ಜೀವನವನ್ನು ಮತ್ತು ಅನುಭವಿಸಬೇಕಾ? ನಾನಲ್ಲದೆ ಕಾಮಾಕ್ಷಿಯ ಜೊತೆಯಲ್ಲಿ ಬದುಕನ್ನು ಮಾಡಿದ ಸಂದರ್ಭದಲ್ಲಿ ಮತ್ತೊಂದು ಜೀವಿಗೆ ಪಾಲುದಾರಿಕೆಯಾಗಿ ನಾನು ಆ ಜೀವಿಯನ್ನು ಈ ಪ್ರಪಂಚಕ್ಕೆ ತಳ್ಳಬೇಕಾ? ಈ ದುಃಖಗಳಿಗೆ ತಳ್ಳಬೇಕಾ? ಯಾಕೆ ಇಂಥ ಸಾವಿನ ದವಡೆಗೆ ಮತ್ತೆ ಮತ್ತೆ ನಾವು ಹೋಗ್ಬೇಕು ಎಂಬತಕ್ಕಂತ ಒಂದು ಭಾವ ಮತ್ತೆ ಅವನನ್ನ ಕಾಡುತ್ತೆ. ಯಾವಾಗ ಈ ಎಲ್ಲ ಶಕ್ತಿಗಳು ಇವನಲ್ಲಿ ಬಂದು ಒಮ್ಮೊಮ್ಮೆ ಅವನನ್ನ ಹಿಂಸೆಗೆ ಒಳಪಡಿಸ್ತಾ ಇದ್ದಾವೋ, ಇವನಿಗೆ ಬಹಳ ಹಿಂಸೆ ಆಗ್ತಾ ಇದೆ. ಯಾವ ದಾರಿಯನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಗೊಂದಲ ಇವನಲ್ಲಿ ಹೆಚ್ಚಾಗ್ತಾ ಇದೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಂಗಾಗುತ್ತೆ, ಇಲ್ಲ ಇಲ್ಲ, ಇಂತಹ ಒಂದು ಜೀವನವನ್ನು ನಾನು ನಡೆಸಲಾರೆ, ಸಾಧ್ಯವಿಲ್ಲ. ಈ ಒಂದು ಕುರುಡು ಪಾಶಕ್ಕೆ ನಾನು ಬಲಿಯಾಗಲಾರೆ. ಎಲ್ಲೋ ಒಂದ್ ಕಡೆ ಈ ಭಾವನೆ ಅವನಿಗೆ ಬಂದ ತಕ್ಷಣದಲ್ಲಿ ಅನ್ಸುತ್ತೆ, ನಾನು ಮನೆ ಮಠ ಮಡದಿ ಈ ಎಲ್ಲವನ್ನ ಬಿಟ್ಟು ಹೋಗ್ಬೇಕಲ್ಲ, ಎಲ್ಲವನ್ನ ತೊರೆದು ಹೋಗ್ಬೇಕಲ್ಲ. ಹೋಗಲೇಬೇಕಲ್ಲವೇ ರಾಮು? ಹೌದು, ಹೋಗಲೇಬೇಕು ಎಂಬುದಾಗಿ ಎದ್ದು ನಿಂತಂತೆ. ಕಾಮಾಕ್ಷಿಯು ನಿದ್ದೆ ಮಾಡ್ತಾ ಇದ್ದಾಳೆ. ಈತ ಇಂಥ ವಾತಾವರಣದಲ್ಲೇ ಎದ್ದು ನಿಂತಂತೆ. ಈ ರಾತ್ರಿಯಲ್ಲೇ ನಾನು ಹೊರಟು ಬಿಡಬೇಕು ಎಂಬುದಾಗಿ ಎದ್ದು ನಿಂತಂತೆ. ಎದ್ದು ನಿಲ್ತಾನೆ. ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಬುದ್ಧ ಆ ಶುದ್ಧ ವೈಶಾಖ ಪೌರ್ಣಮಿ ಎಂದು ಎಲ್ಲವನ್ನ ತೊರೆದು ಬುದ್ಧ ಹೊರಟೇ ಬಿಟ್ಟನಲ್ಲ, ಹಾಗೆ ರಾಮು ಎದ್ದ. ಹೊರಟೇ ತೀರುತ್ತೇನೆ ಅಂತಕ್ಕಂಥ ತೀರ್ಮಾನದಲ್ಲಿ ಹೊರಟು ಬಿಟ್ಟ. ಹೊರಟವನು ಆ ಗುಡಿಸಲ ಹೊರಗೆ ಬರ್ತಾನೆ. ಪಂಜರದ ಗಿಳಿ ಬಾಗಿಲನ್ನ ತೆರಿತಾನೆ. ಆ ಗಿಳಿಯನ್ನ ಹೊರಗೆ ಹಾರಿಸೇ ಬಿಡ್ತಾನೆ. ಈ ಪಂಜರದ ಗಿಳಿ ಇಲ್ಲಿರ್ಬಾರ್ದು, ಇದು ಹೊರಗಿರ್ಬೇಕು ಅಂತ ಹೇಳಿ ಪೂರ್ವಾಭಿಮುಖವಾಗಿ ಹೊರಟೇ ಬಿಡ್ತಾನೆ. ಹೊರಟನತ್ತೋ ಅಂತಾರೆ ನಿರೂಪಕರು. ಆದರೆ ಹೋಗುತ್ತಿದ್ದವನು ಬೆಚ್ಚಿ ಗಕ್ಕನೆ ನಿಂತು ನೋಡಿದ. ಹೊರಗೆ ಗಾಢಾಂಧಕಾರ ಅನ್ಕೋತಾನೆ, ಹೊರಟು ಬಿಟ್ಟ. ಆದ್ರೆ ತಕ್ಷಣದಲ್ಲಿ ಬೆಚ್ಚ ನಿಂತು ನೋಡ್ತಾನೆ, ಹೊರಗೆ ಗಾಢಾಂಧಕಾರ, ಏನೊಂದು ಕಾಣಿಸ್ತಾ ಇಲ್ಲ. ಮೊದಲೇ ಹೇಳ್ದಾಗೆ ಅದು ಕತ್ತಲೆಯ ಹಾದಿ. ಬೆಳಕನ್ನ ಕಾಣಬೇಕಾದ್ರೆ ಸಾಗ್ಬೇಕು ಹಾದಿಯಲ್ಲಿ, ಬಹುದೂರ ಸಾಗ್ಬೇಕು. ವೈರಾಗ್ಯದ ಹಾದಿ ಅದು, ಕಲ್ಲು ಮುಳ್ಳುಗಳಿಂದ ಕೂಡಿದ ಹಾದಿ. ಸಾಗ್ಬೇಕಲ್ಲ. ಬೆಚ್ಚಿ ನಿಂತ. ಇಂಥ ಗಾಢಾಂಧಕಾರದಲ್ಲಿ ಹೇಗೆ ಹೋಗೋದು? ನಕ್ಷತ್ರಗಳಲ್ಲಿ ಬಾ ಬಾ ಎಂದು ಕರೆದ ಆ ಪರ್ವತವೆಲ್ಲಿ? ಸ್ಥಿತಪ್ರಜ್ಞ ಬುದ್ಧನೆಲ್ಲಿ? ಎಲ್ಲಿ ಎಲ್ಲಿ? ಯಾರು ಕಾಣಿಸ್ತಾ ಇಲ್ವಲ್ಲ, ಈಗ ಯಾರು ಗೋಚರಿಸ್ತಾನೆ ಇಲ್ವಲ್ಲ, ಎಷ್ಟು ಕತ್ತಲೆ ಅಂತ ಅನ್ನಿಸ್ಬಿಡ್ತು ರಾಮುವಿಗೆ. ಅನ್ಕೊಳ್ತಾನೆ, ಬುದ್ಧ ಹೊರಟ ದಿನ ವೈಶಾಖ ಶುದ್ಧ ಪೂರ್ಣಮಿಯ ದಿನ ಹೊರಗೆ ಹಾಲು ಬೆಳಕು ಹಿಂದೆ ಯಾಕಿಲ್ಲ? ನಾನು ಹೊರಡುವಾಗ ಗಾಢಾಂಧಕಾರವಿದೆಯಲ್ಲ, ಹೇಗೆ ಹೋಗೋದು? ಹೇಗೆ ಸಾಧ್ಯ? ಈ ಸನ್ನಿವೇಶ ರಾಮುವನ್ನ ಮುಂದೆ ಹೋಗಲು ಬಿಡ್ತಾನೆ ಇಲ್ಲ. ಎಲ್ಲೋ ಒಂದ್ ಕಡೆ ತಾನು ಅಂದುಕೊಂಡಿದ್ದು ಮುಂದೆ ಸಾಗೋಕೆ ಸಾಧ್ಯ ಆಗ್ತಾ ಇಲ್ಲ. ತಕ್ಷಣದಲ್ಲಿ ಒಳಗಡೆ
ಕಾಮಾಕ್ಷಿ ಎದ್ದು ಬಿಟ್ಟಳಂತೆ. ರಾಮು, ರಾಮು ಎಲ್ಲಿ, ರಾಮು ಎಲ್ಲಿ, ರಾಮು ಎಲ್ಲಿ ಎಂದು ಓಡೋಡಿ ಬರ್ತಾ ಇದ್ದಾಳೆ. ಹೊರಗ್ ಬಂದು ನೋಡ್ತಾಳೆ. ಅಯ್ಯೋ, ಎಲ್ಲಿ ಹೋದ ರಾಮು? ಅಲ್ಲಿ ಪಂಜರದ ಗಿಳಿ ಇಲ್ಲವಲ್ಲ, ಎಲ್ಲಿ ಅವಳ ಅರಗಿಣಿ ಎಲ್ಲಿ, ರಾಮು ಎಲ್ಲಿ? ಯಾವುದೂ ಇಲ್ಲ. ಕೂಕೊಳ್ತಾ ಇದ್ದಾಳೆ. ರಾಮು, ರಾಮು ಕೂಕೊಳ್ತಾ ಇದ್ದಾಳೆ. ರಾಮು ಕಾಣಿಸ್ತಾನೆ ಇಲ್ಲ. ಹಾರಿ ಹೋದ ಗಿಳಿ ಮತ್ತೆ ಬರುತ್ತದೆ. ಆದರೆ ರಾಮು ಎಲ್ಲಿ? ಅರಗಿಣಿ, ರಾಮು ಎಲ್ಲಿ? ಎಲ್ಲಿ ಅರಗಿಣಿ, ರಾಮು ಎಲ್ಲಿ ಎಂಬುದಾಗಿ ಅರಗಿಣಿಯನ್ನ ಕೇಳ್ತಾಳೆ. ಕಾಮಾಕ್ಷಿ ತಕ್ಷಣ ಒಳಗೋಡೋಗ್ತಾಳೆ. ಬುದ್ಧನ ವಿಗ್ರಹ ಕೈ ಜೋಡಿಸಿ ನಿಲ್ತಾಳೆ. ಬುದ್ಧನಿಗೆ ಎಲ್ಲವೂ ಗೊತ್ತಿದೆ ಎನ್ನುವಂತೆ ಅವನಲ್ಲಿ ಬೇಡ್ತಾ ಇದ್ದಾಳೆ. ರಾಮು ಮಡದಿ ಮನೆ ಮಠ ಮಾರು ತೊರೆದು ಬುದ್ಧನಾದವನನ್ನು ನಡುಗುವ ಕೈಯಲ್ಲಿ ಹಣತೆ ಎತ್ತಿ ಹನಿಗೂಡಿದ ಕಣ್ಣಿನ ಕುಡಿ ಬೆಳಕಿನೆತ್ತಿ ನೋಡಿದಳು. ಇಲ್ಲಿ ಎಲ್ಲವನ್ನು ತೊರೆದು ಹೋದಂತ ಬುದ್ಧನನ್ನ ರಾಮು ಹೋದಾಗ ಕೇಳ್ಕೊಳ್ತಾ ಇದ್ದಾಳೆ. ಎಲ್ಲವನ್ನ ಬಿಟ್ಟೊಟ್ಟೋದ್ನಲ್ಲ ಎಂಬುದಾಗಿ ಹಾಗೇ ಅವನನ್ನ ದಿಟ್ಟಿಸಿ ನೋಡಿ ಕೇಳ್ಕೊಳ್ತಾ ಇದ್ದಾಳೆ ಬುದ್ಧನ ವಿಗ್ರಹದ ಮುಂದೆ. ತಕ್ಷಣದಲ್ಲಿ ಮತ್ತೇನೋ ಕಾಣ್ತಾಳೆ, ಚೀರ್ತಾಳೆ. ಆ ಒಂದು ಮಲ್ಲಿಗೆಯ ಮಂಟಪದಲ್ಲಿ ಹೆಡೆಯಾಡಿಸುತ್ತಿದ್ದಂತಹ ಸರ್ಪ ಇಂದು ಬುದ್ಧನ ಶಿರಸ್ಸಿನ ಮೇಲೆಯೂ ಬಂದು ಕುಳಿತಿದೆ. ಇದು ಸಂಕೇತ. ಬುದ್ಧನು ಕೂಡ ಈ ಆಸೆಗೆ ಒಳಪಟ್ಟು ತನ್ನ ಎಲ್ಲ ಲೌಕಿಕ ಸುಖವನ್ನ ಅನುಭವಿಸ್ತಾ ಇದ್ದ. ಆ ನಂತರದಲ್ಲೇ ಅವನು ಬುದ್ಧನಾಗಿದ್ದು. ಆದಿಸೆಂದಾಗಿ ಈ ಸರ್ಪ ಅಂತಕ್ಕಂಥ ಒಂದು ಸಂಕೇತ, ಕಾಮನೆಯ ಬಯಕೆಯ ಸಂಕೇತ ಈಗ ಬುದ್ಧನ ತಲೆಯ ಮೇಲೆ ಆಡ್ತಾ ಇದೆ. ಕಾಮಾಕ್ಷಿ ಚೀರಿದಳು, ಒಂದು ಹೆಜ್ಜೆ ಹಿಂದೆ ಬಂದ್ಲು. ಬುದ್ಧನ ವಿಗ್ರಹ ಬಿದ್ದು ಜಲ್ಲೆಂದು ಚೂರು ಚೂರಾಯಿತು. ಹಾವು ಮಿಂಚಿನಂತೆ ಹರಿದು ಹೊರಗೆಲ್ಲೋ ಹೋಗಿ ಮಾಯವಾಯಿತು. ಕಾಮಾಕ್ಷಿಗೆ ಬೆಂಕಿಯಲ್ಲೇ ಬಿದ್ದು ಹೊರಳಾಡಿದ ಭಾವ ಬಂದ್ಬಿಡ್ತು. ಏನ್ ಹೀಗಾಗೋಯ್ತಲ್ಲ, ಯಾಕೀಗಾಗೋಗ್ತಲ್ಲ ಅಂತಕ್ಕಂಥ ಗಾಬರಿಯಲ್ಲೇ ಹೊರಗೋಡಿ ಬಂದು ಗಿಳಿಯೊಡನೆ ನಿಂದಳು ಕಾಮಾಕ್ಷಿ. ಗಿಳಿಯೊಟ್ಟಿಗೆ ನಿಂತ್ಕೊಂಡಿದ್ದಾಳೆ, ಕರಿತಾ ಇದ್ದಾಳೆ. ರಾಮು, ರಾಮು ಎಲ್ಲಿ? ಗಿಳಿಯೂ ಕೂಡ ಕರಿತಾ ಇದೆ. ರಾಮು, ರಾಮು. ಎಲ್ಲೋ ಒಂದು ಕಡೆ ಗಾಢಾಂಧಕಾರದಲ್ಲಿ ಎದೆ ನಡುಗುವಂತೆ ಕರೆ ಬರುತ್ತಿದೆ. ರಾಮು, ರಾಮು ಕೂಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಇಡೀ ಗಾಢಾಂಧಕಾರದಲ್ಲಿ ಒಂದು ಕರೆ ಬರ್ತಾ ಇದೆ, ಸತತವಾಗಿ ಬರ್ತಾ ಇದೆ. ರಾಮುಗೆ ಎಲ್ಲೋ ಒಂದು ಕಡೆ ಕೇಳಿಸ್ತಾ ಇದೆ. ಆ ಗಾಢಾಂಧಕಾರದಲ್ಲಿ ಎದೆ ನಡುಗುವಂತೆ ರಾಮು, ರಾಮು ಅನ್ನೋ ಶಬ್ದ ಕೇಳಿ ಬರ್ತಾ ಇದೆ. ಗಿಳಿಯೂ ಕೂಡ ರಾಮು, ರಾಮು ಅನ್ನೋ ಶಬ್ದಗಳನ್ನ ಹೊರ ಹಾಕ್ತಾನೆ ಇದೆ. ಎಲ್ಲೋ ಒಂದು ಕಡೆ ಇಡೀ ವಾತಾವರಣದಲ್ಲಿ ರಾಮು ಅಂತಕ್ಕಂಥ ಶಬ್ದವೇ ಪ್ರತಿಧ್ವನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪರ್ವತ ಕಾಮಾಕ್ಷಿಯ ಬಳಿ ಹೋಗಬೇಡವೆಂದು ಹೆದರಿಸುತ್ತದೆಯೇ? ಹೊರಗೆಲ್ಲ ಗಾಢಾಂಧಕಾರ, ಒಳಗೂ ಅಂಧಕಾರ. ಇತ್ತ ಕಡೆ ರಾಮುಗೆ ಕಾಮಾಕ್ಷಿಯ ಬಳಿ ಹೋಗ್ಬೇಡ ಹೋಗ್ಬೇಡ ಅಂತಕ್ಕಂತ ಒಂದು ಭಾವನೆ ತುಡಿತಾ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಹೊರಗೆಲ್ಲ ಇಷ್ಟು ಗಾಢ ಅಂಧಕಾರ ಇದ್ರೆ ಅವನ ಒಳಗೂ ಕೂಡ ಒಂದು ಅಂಧಕಾರ ಇದೆ. ಇನ್ನು ಅವನು ಬೆಳಕಿನ ಕಡೆ ಹೊರಟೇ ಇಲ್ಲ. ಅವನು ಅನ್ಕೊಳ್ತಾ ಇದ್ದಾನೆ, ಬುದ್ಧ ಹೊರಟ ದಿನ ಹಾಲಿನ ಬೆಳಕು, ಪೂರ್ಣಮಿಯ ಬೆಳಕು. ಇಂದು ಯಾಕೆ ಹೀಗೆ? ನನಗೆ ಯಾಕೆ ಹೀಗೆ? ಎಷ್ಟು ಜನ್ಮವೆತ್ತಿ ವೈಶಾಖ ಶುದ್ಧ ಪೂರ್ಣಮಿಗಾಗಿ ಕಾಯಬೇಕು ನಾನು? ಎಷ್ಟು ಜನ್ಮಗಳ ತನಕ ಸಹಿಸಬೇಕು ನಾನು ಈ ಮಾಯಾಪಾಶ, ಈ ಗಾಢಾಂಧಕಾರ? ಬೆಳಕಿಲ್ಲವಲ್ಲ ಅಂತಕ್ಕಂತ ಒಂದು ಭಾವನೆ ಅವನು ಮತ್ತೆ ಮತ್ತೆ ಬರ್ತಾ ಇದೆ. ಎಲ್ಲೂ ಬೆಳಕಿಲ್ಲ. ಬೆಳಕನ್ನ ಕಾಣಲು ಹೊರಟವನಿಗೆ ಬೆಳಕೆ ಕಾಣಿಸ್ತಾ ಇಲ್ಲ. ಇಲ್ಲಿ ಏಕಮಾತ್ರ ಬೆಳಕು ಅಂದ್ರೆ ಕಾಮಾಕ್ಷಿ ಮಾತ್ರ. ಮತ್ಯಾವುದೂ ಕೂಡ ಅವನಿಗೆ ಕಾಣಿಸ್ತಾ ಇಲ್ಲ. ಎದುರು ಓಡಿ ಬಂದು ನಿಂತಿರುವ ಅಬಲೆ ಕಾಮಾಕ್ಷಿ ಮಾತ್ರ ಈಗ ಕಾಣಿಸ್ತಾ ಇದ್ದಾಳೆ. ತಕ್ಷಣದಲ್ಲಿ ನೋಡ್ತಾನೆ, ಹೇಗೆ ನಡುಗುತ್ತಾ ಬಾಲೆ ಕಾಮಾಕ್ಷಿ ಅವನನ್ನಪ್ಪಿ ಎದೆಯ ಮೇಲೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಕಾಮಾಕ್ಷಿ. ಅವನ್ ಕಂಡ ತಕ್ಷಣದಲ್ಲಿ ಹೆದರಿಕೆ ಇದೆ, ಅವಳಿಗೆ ಭಯ ಇದೆ, ಭಯಗೊಂಡಿದ್ದಾಳೆ. ಅವನನ್ನು ಹಪ್ಪಿ ಎಲ್ಲೋ ಒಂದ್ ಕಡೆ ನಡುಗ್ತಾ ಇದ್ದಾಳೆ. ಆ ನಡುಗುವ ದನಿಯಲ್ಲಿ ರಾಮು, ರಾಮು ಎಂದು ಕರೆದಿದ್ದಳು. ಈಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಎಲ್ಲೋ ಒಂದ್ ಕಡೆ ರಾಮು ಅವಳ ಕಣ್ಣೊರೆಸಿ ಮೆಲ್ಲನೆ ಗುಡಿಸಿಲ್ಲನ ಕಡೆ ನಡೆದ ಅವಳ ಜೊತೆಯಲ್ಲಿ. ರಾಮುಗೆ ಹೂ ಚೆಲ್ಲಿದ ಆ ಹಾದಿ, ಕಾಮಾಕ್ಷಿಯ ಜೊತೆ ಸವೆದ ಹಾದಿ ಜೊತೆ ನಡೀತಾ ಇದ್ದಾನೆ. ಗಾಢಾಂಧಕಾರ, ಎಲ್ಲ ಕಡೆಯೂ ಗಾಢಾಂಧಕಾರ ಅನ್ಕೋತಾನೆ. ಬುದ್ಧನೆಲ್ಲಿ ಹೋದ? ಎಲ್ಲಿ ಹೋದ ಬುದ್ಧ? ಬುದ್ಧನೆಲ್ಲಿ ಹೋದ ಎಂಬ ರಾಮನ ಮಾತಿಗೆ ಹೃದಯ ಹಗುರವಾಗಿದ್ದ ಕಾಮಾಕ್ಷಿ ಹೇಳ್ತಾ ಇದ್ದಾಳಂತೆ, ಬುದ್ಧ ಹೊಡೆದು ಚೂರು ಚೂರಾದ ಎಂಬುದಾಗಿ. ತಕ್ಷಣ ರಾಮು ಹೇಳ್ತಾನೆ,
ಭಾರವಾದ ಎದೆಯಿಂದ ಹೌದು 2 ಕ್ಷಣವಿದ್ದು ಹೊರಟು ಹೋದ. ಈಗ ಚೂರು ಚೂರು ಎಲ್ಲೋ ಒಂದು ಕಡೆ ಬುದ್ಧನೆಡೆಗೆ ಸಾಗುವ ಭಾವನೆ ಬಂದದ್ದು ಕೆಲವೇ ಕ್ಷಣಗಳು, ಆದ್ರೆ ಇಂದು ಹೊರಟೇ ಹೋಗಿದೆ. ಬುದ್ಧ ಒಡೆದು ಚೂರಾದ ಹಾಗೆ ಈ ಭಾವನೆ ಒಡೆದು ಚೂರಾಗಿ ಹೋಯ್ತಲ್ಲ ಎಂಬುದಾಗಿ ಭಾರವಾದ ಹೃದಯದಿಂದ ಸಾಂಕೇತಿಕವಾಗಿ ನುಡಿತಾನೆ. ಕಾಮಾಕ್ಷಿ ಅವನನ್ನೇ ಅಪ್ಪಿ ಸಂತೈಸುವಿಕೆಯ ಧ್ವನಿಯಲ್ಲಿ ಹೇಳ್ತಾಳೆ, ಮೆಲ್ಲಗೆ ಮಂಟಪದ ಬಳಿ ಹೆಡೆಯಾಡಿಸಿದ ಸರ್ಪವೇ ಬುದ್ಧನ ಶಿರಸ್ಸಿನ ಮೇಲೂ ಹೆಡೆಯಾಡಿಸುತ್ತಿತ್ತು ಎಂಬುದಾಗಿ ಹೇಳ್ತಾಳೆ. ಅಂದ್ರೆ ಎಲ್ಲೋ ಒಂದು ಕಡೆ ಮಲ್ಲಿಗೆಯ ಮಂಟಪದಲ್ಲಿ ಕಾಣಿಸ್ಕೊಟ್ಟಂತ ಒಂದು ಸರ್ಪ, ಇಂಥ ವಾತಾವರಣದಲ್ಲಿ ಇದ್ದಂತ ಒಂದು ಕಾಮನೆಯ ಭಾವನೆ ಬುದ್ಧನೆಡೆಗೆ ಸುಳಿಯಬಾರದು, ಆದ್ರೂ ಸುಳಿದಿತ್ತು. ಮನುಷ್ಯನಲ್ಲಿ ಅಡಗಿರ್ತಕ್ಕಂತ ಈ ಭಾವನೆ ಯಾವಾಗ ಸುಳಿದು ಹೊರಬರುತ್ತೆ ಅಂತಕ್ಕಂಥದ್ದು ಗೊತ್ತೇ ಆಗುವುದಿಲ್ಲ. ಹಾಗೆ ಬುದ್ಧನ ತಲೆಯ ಮೇಲೆಯೂ ಆಡುತ್ತಿತ್ತು ಎಂಬುದಾಗಿ ಹೇಳ್ತಾ ಹೋಗ್ತಾಳೆ. ಆದ್ರೆ ಕಾಮಾಕ್ಷಿ ಯಾವ ಭಾವನೆಯಿಂದ ಹೇಳಲು ಗೊತ್ತಾಗಲ್ಲ, ಆದ್ರೆ ರಾಮುವಿಗೆ ಗೊತ್ತಾಗ್ತಾ ಹೋಗುತ್ತೆ. ಬುದ್ಧನೆಡೆಗೆ ಸಾಗುವಾಗ ಸಾಗದಿರಲು ಸಾಧ್ಯ ಆಗ್ತಲ್ಲ. ಎಲ್ಲೋ ಒಂದು ಕಡೆ ಈ ಅರಿಷಡ್ವರ್ಗಗಳ ಪಾಶ ಇವನನ್ನ ಸೆಳೆದು ಮತ್ತೆ ಕಾಮಾಕ್ಷಿಯ ಎಡೆಗೆ ತಂದು ಬಿಡ್ತಲ್ಲ. ಗಾಢಾಂಧಕಾರದ ಹಾದಿಯಲ್ಲಿ ಸಾಗೋಕ್ ಸಾಧ್ಯನೇ ಆಗದೆ ಹೋಯ್ತಲ್ಲ. ಅರ್ಥ ಆಗ್ತಾ ಹೋಗುತ್ತೆ ರಾಮುವಿಗೆ. ಏನೋ ಅರ್ಥವಾದಂತಾಗಿ ರಾಮು ಸ್ವಲ್ಪ ನಡುಕ ಹುಟ್ಟು ಕಾಮಾಕ್ಷಿಯ ಜೊತೆ ಗುಡಿಸಲಿಗೆ ಬಂದು ಪಂಜರದ ಕಡೆ ನೋಡ್ತಾನೆ. ಹಾರೋದಕ್ಕೆ ಬಿಟ್ಟರೂ ಹಾರದೆ ಬಂದು ಕುಳಿತ ಪಂಜರದ ಗಿಣಿಯನ್ನ ಕಾಣ್ತಾನೆ. ನೋಡ್ತಾನೆ, ಆ ಗಿಣಿ ಪಂಜರದ ಒಳಗಡೆ ಬಂದು ಕುಳಿತಿದೆ. ಅಲ್ಲಿಗೆ ಹೋಗ್ತಾನೆ, ಅದರ ಬಾಗಿಲನ್ನ ಹಾಕ್ತಾನೆ. ಹಾಗೆ ಕಾಮಾಕ್ಷಿಯ ಜೊತೆನಲ್ಲಿ ಗುಡಿಸಲಿನ ಹೊಳಗೋಗ್ತಾನೆ. ಅಲ್ಲೆಲ್ಲೋ ಒಂದ್ ಕಡೆ ಅವನ್ಗೆ ಅನಿಸುತ್ತಂತೆ, ಪಂಜರದ ಗಿಣಿ ಎಲ್ಲೋ ಹೊರಗೋಗಲು ಸಾಧ್ಯವಿದ್ದರೂ ಸಾಧ್ಯವಾಗದ ಗಿಣಿ ನಾನು, ಪಂಜರದ ಗಿಣಿ ಅಂದುಕೊಂಡು ಮನೆಯಲ್ಲೇ ಒಡೆದು ಚೂರಾದ ಬುದ್ಧನ ಕಡೆಗೆ ಒಮ್ಮೆ ನೋಡ್ತಾನೆ. ತನ್ನೊಳಗೆ ಎದ್ದಂತ ವೈರಾಗ್ಯದ ಭಾವನೆ, ಬುದ್ಧನೆಡೆಗೆ ಸಾಗುವ ಭಾವನೆ ಇಂದು ಒಡೆದು ಚೂರಾಗಿರುವುದನ್ನ ಅಲ್ಲಿ ಗಮನಿಸುತ್ತಾನೆ. ಕೊನೆಗೆ ಹಾಗೆ ಸುಮ್ಮನೆ ಕಾಮಾಕ್ಷಿಯ ಮುಖವನ್ನ ನೋಡ್ತಾನೆ. ನಿಧಾನವಾಗಿ ನಿಟ್ಟುಸಿರನ್ನ ಬಿಡ್ತಾನೆ. ಇಲ್ಲಿಗೆ ಕಥೆಯನ್ನ UR ಅನಂತಮೂರ್ತಿಯವರು ಮುಗಿಸ್ಬಿಡ್ತಾರೆ. ಕಥಾ ನಾಯಕನೊಬ್ಬ ಯಾವುದೋ ಕಡೆಗೆ ಹೊರಟು 2 ಹಾದಿಯಲ್ಲಿ ಒಂದು ಹಾದಿಯನ್ನ ಆಯ್ಕೆ ಮಾಡಿಕೊಳ್ಳಲು ಬಯಸಿ ಸಾಧ್ಯವಾಗದೆ ಮತ್ತೆ ಪಂಜರದ ಗಿಳಿಯಾಗಿ ಈ ಲೌಕಿಕ ಬದುಕಿನೊಳಗೆ, ಈ ಪಾಶದೊಳಗೆ ಸಿಲುಕ್ ಬಿಡ್ತಾನೆ. ಇಂಥ ಒಂದು ಸಿಲುಕುವಿಕೆಯನ್ನ ಮನುಷ್ಯ ಹಾರಲು ಸಾಧ್ಯವಿದ್ರೂ ಕೂಡ ಹಾರೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ವಾತಾವರಣದಲ್ಲಿ ಇರ್ತಕ್ಕಂಥದ್ದನ್ನ ಪಂಜರದ ಗಿಳಿ ಎಂಬುದಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಅದ್ಭುತ ಆಧ್ಯಾತ್ಮಿಕತೆಯ ಕಡೆಗೆ ಈ ಒಂದು ಕಥೆಯನ್ನ ಕಟ್ಕೊಡ್ತಾನೆ. ಈ ಲೌಕಿಕ ಬದುಕಿನಲ್ಲಿ ಮನುಷ್ಯ ಹೇಗೆ ಚಡಪಡಿಸ್ತಾನೆ ಬದುಕನ್ನ ಸಾಗಿಸಿ ತೀರಿಸ್ಬಿಡ್ತಾನೆ. ಮತ್ಯಾವುದನ್ನೂ ಕೂಡ ಸ್ವೀಕರಿಸಲು ಸಾಧ್ಯ ಆಗದಂತೆ ಬದುಕನ್ನ ಮುಕ್ತಾಯಗೊಳಿಸ್ಕೊಂಡ್ ಬಿಡ್ತಾನೆ ಅಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಈ ಕಥೆ ಮೂಲಕ ಕಟ್ಕೊಟ್ಟಿದ್ದಾರೆ. ಪ್ರೀತಿಯ ವೀಕ್ಷಕರೇ, ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ, ದಯವಿಟ್ಟು ಶೇರ್ ಮಾಡಿ. ಹಾಗೂ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.